Hi students, yesterday you have learned the preparation of haloalkanes from alcohols. Now let us discuss the preparation of haloalkanes from alkenes. Alkenes can be prepared by the addition of hydrogen halides to the unsymmetrical alkenes. ಇಲ್ಲಿ ನಾನು ಒಂದು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅನ್ನು ತೆಗೆದುಕೊಂಡಿದ್ದೀನಿ. ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತಂದ್ರೆ ಈ ಕಾರ್ಬನ್ ಆಟಮ್ನ ಆಚೆ ಮತ್ತು ಈಚೆಯನ್ನ ಕಂಪೇರ್ ಮಾಡಿದಾಗ ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಆದ್ದರಿಂದ ಇದು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಆಯಿತು. ಸೊ ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಹೈಡ್ರೋಜನ್ ಹ್ಯಾಲೈಡ್ಸ್ ಅನ್ನ ಆಡ್ ಮಾಡಿದಾಗ ನಮಗೆ ಹ್ಯಾಲೋ ಆಲ್ಕೇನ್ ಬರ್ತದೆ. ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸು ಒಂದು ಮೇಜರ್ ಆಗಿರುತ್ತೆ, ಇನ್ನೊಂದು ಮೈನರ್ ಆಗಿರುತ್ತೆ. ಆದರೆ ನಮಗೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ. ಈಗ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಪ್ರೋಪೀನ್ ಅನ್ನು ತೆಗೆದುಕೊಂಡಿದ್ದೀನಿ. ಪ್ರೋಪೀನ್ ಅಂತಂದ್ರೆ ಪ್ರೋಪ್ ಅಂದ್ರೆ 3C, 1 2 3C. ಪ್ರೋಪ್ ಅಂದ್ರೆ ಈನ್ ಅಂದ್ರೆ ಡಬಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಸೊ ನಿಮಗೆ ಗೊತ್ತಿದೆ ಕಾರ್ಬನ್ ವೇಲೆನ್ಸಿ 4. ಆದ್ರಿಂದ ಇಲ್ಲಿ ಕಾರ್ಬನ್ ಕಾರ್ಬನ್ಗೆ ಫಸ್ಟ್ ಒಂದು ಸಿಂಗಲ್ ಬಾಂಡ್ ಅನ್ನು ಹಾಕ್ಬೇಡ. ಸೊ ಕಾರ್ಬನ್ ವೇಲೆನ್ಸಿ 4 ಆಗಿರೋದ್ರಿಂದ ಇಲ್ಲಿ 1 ಬಾಂಡ್ ಬಂತು, ಇನ್ನು 3 ಬಾಂಡ್ ಬರಬೇಕು. ಅದೇ ರೀತಿ ಇಲ್ಲಿ ಈ ಕಾರ್ಬನ್ ಹತ್ರ ಆ ಕಡೆ ಈ ಕಡೆ ನೋಡಿದಾಗ 3 ಬಾಂಡ್ಸ್ ಬಂದಿದೆ, ಇನ್ನು 1 ಬಾಂಡ್ ಮಾತ್ರ ಹಾಕ್ಬೇಕು. ಈ ಕಾರ್ಬನ್ ಹತ್ರ ಆಲ್ರೆಡಿ 2 ಬಾಂಡ್ಸ್ ಬಂದಿದೆ, ಇನ್ನು ಶಾರ್ಟೇಜ್ ಇರೋದು 2 ಬಾಂಡ್ಸು. ಎಲ್ಲೆಲ್ಲಿ ಇಲ್ಲಿ ಆಲ್ಕೀನು ಮತ್ತು ಆಲ್ಕೇನ್ಗಳು ಏನೇ ತಗೊಂಡ್ರು ಅವುಗಳು ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಕಾರ್ಬನ್ ಆಲ್ರೆಡಿ ಬಂದಿದೆ, ಇನ್ನು ಉಳಿದಿರೋದಕ್ಕೆ ಕೇವಲ ನಾವು ಹೈಡ್ರೋಜನ್ ಅನ್ನ ಮಾತ್ರ ಹಾಕಬೇಕಾಗುತ್ತೆ. ಹಾಗಾದ್ರೆ ಬಂದಿರತಕ್ಕಂಥ ಕಾಂಪೌಂಡ್ ಏನಾಯ್ತು ನೋಡ್ರಿ, CH3 CH ಡಬಲ್ ಬಾಂಡ್ CH2. ಸೊ ಇದುವೇ 3C ಇರೋದ್ರಿಂದ ಪ್ರೋಪ್, ಡಬಲ್ ಬಾಂಡ್ ಇರೋದು ಒಂದೇ ಕಾರ್ಬನ್ಗೆ ಅಟ್ಯಾಕ್ ಆಗಿರೋದ್ರಿಂದ ಡಬಲ್ ಬಾಂಡ್ 1E. ಪ್ರೋಪ್ 1E ಪ್ರೋಪೆ, ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರೋಪೀನ್ ಅಂತ ಹೇಳ್ಬೋದು ನಾವು. ಇದಕ್ಕೆ ನಾವು ಹೈಡ್ರೋಜನ್ ಹ್ಯಾಲೈಡ್ ಅನ್ನ ಇಲ್ಲಿ ಪರ್ಟಿಕ್ಯುಲರ್ ತೆಗೆದುಕೊಂಡಿರ್ತಕ್ಕಂಥ ಎಕ್ಸಾಂಪಲ್ ಹೈಡ್ರೋಜನ್ ಬ್ರೋಮೈಡ್. ಹೈಡ್ರೋಜನ್ ಬ್ರೋಮೈಡ್ ಅನ್ನ ಇಂತಹ ಒಂದು ಅನ್ಸಿಮೆಟ್ರಿಕಲ್ ಆಲ್ಕೇನ್ಗೆ ಆಡ್ ಮಾಡಿದಾಗ ಏನ್ ಬರುತ್ತಪ್ಪ ಮೇಜರ್ ಪ್ರಾಡಕ್ಟ್ ಅಂದ್ರೆ, ಆ ಮೇಜರ್ ಪ್ರಾಡಕ್ಟ್ ಅನ್ನ ಪ್ರೆಡಿಕ್ಟ್ ಮಾಡಲಿಕ್ಕೆ ಒಂದು ರೂಲ್ ಇದೆ, ಅದುವೇ ಮಾರ್ಕೋವ್-ನಿಕೋಫ್ ರೂಲ್. ಅದು ನೀವು ಫಸ್ಟ್ ಇಯರ್ ಅಲ್ಲ ನೀವು ತಿಳ್ಕೊಂಡಿದ್ದೀರ. ಸೊ ಅದು ಏನ್ ಹೇಳುತ್ತಪ್ಪ ಅಂತಂದ್ರೆ, ಡ್ಯೂರಿಂಗ್ ದ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ದ ಅನ್ಸಿಮೆಟ್ರಿಕಲ್ ಆಲ್ಕೇನ್, the negative part of the reagent always attacks the double bonded carbon atom containing least number of hydrogen atoms. ಏನು ಹೇಳುತ್ತಪ್ಪ ಅಂದ್ರೆ ಮಾರ್ಕೋವ್-ನಿಕೋಫ್ ರೂಲು, ಇಲ್ಲಿ ನಾವು ಅನ್ಸಿಮೆಟ್ರಿಕಲ್ ಆಲ್ಕೀನಿಗೆ ಹೈಡ್ರೋಜನ್ ಹ್ಯಾಲೈಡ್ ಅನ್ನ ಆಡ್ ಮಾಡಬೇಕಾದ್ರೆ ಇಲ್ಲಿ ಹೈಡ್ರೋಜನ್ ಹ್ಯಾಲೈಡ್ ನ ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್, ಇದು HBr ಅನ್ನೋದು ರಿಯೇಜೆಂಟ್. ಇಲ್ಲಿ ಹೈಡ್ರೋಜನ್ ಹ್ಯಾಲೈಡ್ ಅಂದ್ರೆ ರಿಯೇಜೆಂಟ್. ಈ ರಿಯೇಜೆಂಟ್ ಇಲ್ಲಿ ನೆಗೆಟಿವ್ ಪಾರ್ಟ್ ಯಾವುದು ಅಂತಂದ್ರೆ ನೋಡಿ, ಇದನ್ನ ಸಾಮಾನ್ಯವಾಗಿ ನಾವು HBr ಅನ್ನು ನಾವು ಅಯನೈಸ್ ಮಾಡಿದ್ರೆ ಏನಾಗುತ್ತೆ, H+ Br-. ಏನ್ ಈ Br- ಇದೆ, ಇಲ್ಲಿ ನೆಗೆಟಿವ್ ಸೈನ್ ಬಂದಿರೋದ್ರಿಂದ ಇದು ನೆಗೆಟಿವ್ ಪಾರ್ಟ್. ಸೊ ಈ ನೆಗೆಟಿವ್ ಪಾರ್ಟ್ ಈ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಅಲ್ಲಿ ಮಾರ್ಕೋವ್-ನಿಕೋಫ್ ರೂಲ್ ಪ್ರಕಾರ ಯಾವ ಕಾರ್ಬನ್ಗೆ ಅಟ್ಯಾಕ್ ಆಗಬೇಕಪ್ಪ ಅಂತಂದ್ರೆ, ಇವೆರಡು ಅಂದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಅಂದ್ರೆ ಇದು ಮತ್ತು ಇದು, ಇವೆರಡರಲ್ಲಿ ಈ ನೆಗೆಟಿವ್ ಪಾರ್ಟ್ ಅಂದ್ರೆ ಬ್ರೋಮೈಡ್ ಅಯಾನ್ ಯಾವಕ್ಕೆ ಅಟ್ಯಾಕ್ ಆಗ್ಬೇಕಪ್ಪ ಅಂದ್ರೆ, ಯಾವ ಕಾರ್ಬನ್ ಆಟಮ್ ಹತ್ರ ಕಡಿಮೆ ಸಂಖ್ಯೆಯ ಹೈಡ್ರೋಜನ್ ಆಟಮ್ಸ್ ಇರ್ತಾವೋ ಅದಕ್ಕೆ ಹೋಗಿ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗುತ್ತೆ. ಇಲ್ಲಿ ಹಾಗಾದ್ರೆ ಅಲ್ಲಿ Br ಈ ಕಾರ್ಬನ್ಗೆ ಹೋಗ್ಬೇಕು, ಈ ಕಾರ್ಬನ್ಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಈಗ ಸ್ಪಷ್ಟವಾಗಿ ತಿಳಿದೋಯ್ತು.
ಅಂದ್ರೆ ಈ ಕಾರ್ಬನ್ಗೆ ಅಟ್ಯಾಕ್ ಆಗಬೇಕು. ಯಾಕಂದ್ರೆ ಇದ್ರ ಹತ್ರ ಕೇವಲ ಒಂದೇ ಒಂದು ಹೈಡ್ರೋಜನ್ ಇದೆ. ಹಾಗಾದ್ರೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬಂತು? ಇಲ್ಲಿ ನಾವು ಬ್ರೋಮಿನ್ ಅನ್ನ ಹಾಕೋಣ. CH3 CH. ಸೊ ಇಲ್ಲಿಗೆ ಈ ಬ್ರೋಮಿನ್ ಬಾಂಡ್ ಸಮೇತ ಬಂದ್ಬಿಡ್ತು. ನೆಕ್ಸ್ಟ್ ಇಲ್ಲಿಗೆ ಬ್ರೋಮಿನ್ ಇಲ್ಲಿಗೆ ಅಟ್ಯಾಕ್ ಆದ ತಕ್ಷಣ ಈ ಬಾಂಡ್ ಓಪನ್ ಆಗುತ್ತೆ. ಬಾಂಡ್ ಓಪನ್ ಆಗ್ಬಿಟ್ಟು ಹೀಗೆ ಬರುತ್ತೆ. ಆಗ ಆ ಬಾಂಡ್ಗೆ ಈ H+ ಬಂದು ಇಲ್ಲಿ ಲಿಂಕ್ ಆಗುತ್ತೆ. ಅಂದ್ರೆ HBr ಅಲ್ಲಿ Br ಇದಕ್ಕೆ ಬಂತು. ಇನ್ನು ಉಳಿದಿದ್ದು H+ ಇಲ್ಲಿ ಆಲ್ರೆಡಿ ಇಲ್ಲಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ H+ ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ಸೊ ಇಲ್ಲಿ ನ್ಯೂಟ್ರಲೈಸ್ ಆಗ್ಬಿಟ್ಟು H2 ಇರೋದು 3 ಆಗುತ್ತೆ. ಹಾಗಾದ್ರೆ ಮಾರ್ಕೋನಿಕೋವ್ಸ್ ರೂಲ್ ಪ್ರಕಾರ ಬಂದಂತ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರೆ 2-ಬ್ರೋಮೋಪ್ರೋಪೇನ್. ಯಾಕೆಂದ್ರೆ 3 ಕಾರ್ಬನ್ ಆಟಮ್ ಇದಾವೆ. 3 ಕಾರ್ಬನ್ ಆಟಮ್ ಇದಾವೆ. ಹೆಂಗೆ ನಂಬರ್ ಕೊಟ್ರು, ಈ ಕಡೆಯಿಂದ ನಂಬರ್ ಕೊಟ್ರು, ಈ ಕಡೆಯಿಂದ ನಂಬರ್ ಕೊಟ್ರು ಬ್ರೋಮಿನ್ 2ಕ್ಕೆ ಬರುತ್ತೆ. ಆದ್ರಿಂದ ಇಲ್ಲಿ 2 ಬ್ರೋಮೋ 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೋ, ಎಲ್ಲವೂ ಸಿಂಗಲ್ ಬಾಂಡ್ ಇರೋದ್ರಿಂದ 2-ಬ್ರೋಮೋ ಪ್ರೋಪೇನ್ ನಮಗೆ ಪ್ರಾಡಕ್ಟ್ ಬಂತು. ಸೊ when hydrogen bromide attacks the propene, the major product obtained is 2-bromopropane. ಸರ್ ಮೈನರ್ ಪ್ರಾಡಕ್ಟ್ ಬರ್ತದೆ. ಮೈನರ್ ಪ್ರಾಡಕ್ಟ್ ಎಷ್ಟು? ಇದು 90% ಬಂದ್ರೆ ಮೈನರ್ ಪ್ರಾಡಕ್ಟ್ ಏನಾಗಿರುತ್ತಪ್ಪ ಅಂತಂದ್ರೆ, ಸೊ ಮೈನರ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ರೋಮಿನ್ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, H ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಪ್ರೊಪೈಲ್ ಬ್ರೋಮೈಡ್ ಆಗುತ್ತೆ. ಅಂದ್ರೆ ಬ್ರೋಮೋ ಪ್ರೋಪೇನ್ ಆಗ್ತದೆ. ಅದು ಕೇವಲ 10% ಅಷ್ಟೇ ಬರುತ್ತೆ. ಆದ್ರೆ ಮಾರ್ಕೋನಿಕೋವ್ಸ್ ರೂಲ್ ಪ್ರಕಾರ ಮೇಜರ್ ಪ್ರಾಡಕ್ಟು ಅಂದ್ರೆ 90% ಇರ್ತಕ್ಕಂಥ ಪ್ರಾಡಕ್ಟು 2-ಬ್ರೋಮೋಪ್ರೋಪೇನೆ ಆಗಿರುತ್ತೆ. ನೆಕ್ಸ್ಟ್ ಕಂಡೀಷನ್ ಬರೋಣ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಹಾಗಾದ್ರೆ ಮಾರ್ಕೋನಿಕೋವ್ಸ್ ರೂಲ್ ಪ್ರಕಾರ ನಮಗೆ ಮೇಜರ್ ಪ್ರಾಡಕ್ಟ್ 2-ಬ್ರೋಮೋಪ್ರೋಪೇನ್ ಬಂತು. ಸಪೋಸ್ ಇನ್ ದ ಸೇಮ್ ರಿಯಾಕ್ಷನ್, ಇದೇ ರಿಯಾಕ್ಷನ್ಗೆ ಹೈಡ್ರೋಜನ್ ಪೆರಾಕ್ಸೈಡ್ ನ ಹಾಕಿದ್ರೆ, ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಏನಾಗುತ್ತಪ್ಪ ಅಂತಂದ್ರೆ, ಅಂದ್ರೆ ಹೈಡ್ರೋಜನ್ ಹ್ಯಾಲೈಡ್ಸ್ ಅನ್ನ ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್ಗೆ ಆಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೆರಾಕ್ಸೈಡ್ ಅನ್ನ ಮಿಕ್ಸ್ ಮಾಡಿದ್ರೆ, ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ನಾವು ತೆಗೆದುಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟು ಅದನ್ನ ಪ್ರೆಡಿಕ್ಟ್ ಮಾಡೋದು ರೂಲು ಆಂಟಿ-ಮಾರ್ಕೋನಿಕೋವ್ಸ್ ರೂಲ್ ಅಥವಾ ಪೆರಾಕ್ಸೈಡ್ ಎಫೆಕ್ಟ್. ಅದನ್ನು ಕೂಡ ನೀವು ಫಸ್ಟ್ PUC ನಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ಅದು ಏನ್ ಹೇಳುತ್ತಪ್ಪ ಅಂದ್ರೆ ಇದಕ್ಕೆ ರಿವರ್ಸ್ ಹೇಳುತ್ತೆ. ಯಾವ ತರ ರಿವರ್ಸ್ ಹೇಳುತ್ತಪ್ಪ ಅಂದ್ರೆ, ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಡ್ಯೂರಿಂಗ್ ದ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ದ ಅನ್ಸಿಮೆಟ್ರಿಕಲ್ alkene, the negative part of the reagent always attacks the doubly bonded carbon atom containing most number of hydrogen atoms. ಅಂದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಹತ್ರ ಹೆಚ್ಚು ಹೈಡ್ರೋಜನ್ ಎಲ್ಲಿರ್ತಾವೋ ಅದಕ್ಕೆ ಹೋಗಿ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗುತ್ತೆ. ಯಾವ ಸಂದರ್ಭದಲ್ಲಿ? ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್. ಇಲ್ಲಿ ನಾನು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ತೆಗೆದುಕೊಂಡಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್, negative part of the reagent, negative part is bromide ion, that attacks the doubly bonded carbon atom containing the most number of hydrogen atoms. ಇಲ್ಲಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಹತ್ರ ಜಾಸ್ತಿ ಹೈಡ್ರೋಜನ್ ಆಟಮ್ಸ್ ಇರೋದು ಇಲ್ಲಿ. ಆದ್ರಿಂದ ನೆಗೆಟಿವ್ ಪಾರ್ಟ್ ಇದಕ್ಕೆ ಅಟ್ಯಾಚ್ ಆಗಬೇಕು. ಯಾವ ರೂಲ್ ಪ್ರಕಾರ? ಆಂಟಿ-ಮಾರ್ಕೋನಿಕೋವ್ಸ್ ರೂಲ್ ಪ್ರಕಾರ. ಸೊ ಆಂಟಿ-ಮಾರ್ಕೋನಿಕೋವ್ಸ್ ರೂಲ್ ಬರೋದು ಯಾವಾಗ? ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಇದ್ದಾಗ. ಸೊ ಹಾಗಾದ್ರೆ ಪ್ರಾಡಕ್ಟ್ ಏನ್ ಸರ್ ಆಗುತ್ತೆ? ಈಗ ನೆಗೆಟಿವ್ ಪಾರ್ಟ್ ಇದಕ್ಕೆ ಅಟ್ಯಾಚ್ ಆಯ್ತು, ಹೈಡ್ರೋಜನ್ ಇದಕ್ಕೆ ಅಟ್ಯಾಚ್ ಆಯ್ತು. ಹಾಗಾದ್ರೆ ಏನ್ ಪ್ರಾಡಕ್ಟ್ ಬರ್ತದೆ? ಇಲ್ಲಿ ಹೈಡ್ರೋಜನ್ ಬರೋದ್ರಿಂದ ಇದು ಅಲ್ಲಿ ಬಾಂಡ್ ಓಪನ್ ಆಗುತ್ತೆ, CH2Br.
ಹಾಗಾದ್ರೆ ಇಲ್ಲಿ 1 ಬ್ರೋಮೋ ಪ್ರೋಪೇನ್ ಬಂತು. So in the absence of peroxide follows Markovnikov's rule. The product 2 bromo propane is obtained. In presence of peroxide, 1 bromo propane is obtained. So this is about the preparation of 2 bromo propane and 1 bromo propane by the addition of hydrogen bromide to the propane. Next, ಇದಾದ ನಂತರ ಕೇವಲ ಆಲ್ಕೇನ್ಗೆ ಬ್ರೋಮಿನ್ ವಾಟರ್ನ ಹಾಕಿದ್ರೆ ಏನ್ ಬರ್ತದೆ? ಕೇವಲ ಸಿಂಪಲ್ ಆಲ್ಕೇನ್ ಅನ್ನ ತೆಗೆದುಕೊಳ್ತೀವಿ. ವೆರಿ ಸಿಂಪಲ್ ಆಲ್ಕೇನ್ ಅಂತಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ವೆರಿ ಸಿಂಪಲ್ ಆಲ್ಕೇನ್. ಸೊ ಇಲ್ಲಿ 2 ಬಾಂಡ್ ಬಂದಿರೋದ್ರಿಂದ 2 ಹೈಡ್ರೋಜನ್, ಆಲ್ರೆಡಿ ಇಲ್ಲಿ 2 ಬಂದಿರೋದ್ರಿಂದ ಇನ್ನು ಶಾರ್ಟೇಜ್ ಆಗಿರೋದು 2, ಅದಕ್ಕೆ 2 ಹೈಡ್ರೋಜನ್. ಸಿಂಪಲ್ ಆಲ್ಕೇನ್ ಅನ್ನು ತೆಗೆದುಕೊಂಡೆ. ಸಿಂಪಲ್ ಆಲ್ಕೇನ್ ಅಂತಂದ್ರೆ ಏನಾಯ್ತು? ಇದು ಈಥೀನ್ ಆಯ್ತು. 2 ಸಿ ಇರೋದ್ರಿಂದ ಎತ್ತ, ಡಬಲ್ ಬಾಂಡ್ ಬಂದಿರೋದ್ರಿಂದ ಈಥೀನ್. ಈಥೀನ್ಗೆ ನಾವು ಬ್ರೋಮಿನ್ ವಾಟರ್ ಅನ್ನ ಹಾಕಿದ್ರೆ, ಇಲ್ಲಿ ನೋಡಿ, ಯಾವುದೇ ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅದು ಮಾಲಿಕ್ಯೂಲ್ ರೂಪದಲ್ಲಿ ತಗೋಬೇಕು. ಆದ್ರಿಂದ ನಾವು Br2 ತಗೊಂಡೆ. ಈ ಬ್ರೋಮಿನ್ ವಾಟರ್ನ ಜಸ್ಟ್ ಆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಪರ್ಪಲ್ ಕಲರ್ ಇರುತ್ತೆ. ಇದು ಬ್ರೋಮಿನ್ ವಾಟರ್. ಇದು ಈ ಬ್ರೋಮಿನ್ ವಾಟರ್ನ ಆಲ್ಕಿನ್ ಗ್ಯಾಸ್ಗೆ ಮಿಕ್ಸ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಬ್ರೋಮಿನ್ ವಾಟರ್ನ ಕಲರ್ ಡಿಕಲರೈಸ್ ಆಗ್ಬಿಡುತ್ತೆ, ಅಂದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಹಾಗಾದ್ರೆ ಕಲರ್ ಚೇಂಜ್ ಆಗುತ್ತೆ ಏನ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ ಸರ್ ಅಂತಂದ್ರೆ, ಸೊ ಇಲ್ಲಿ ನಾವು 2 ಬ್ರೋಮಿನ್ ಇರೋದ್ರಿಂದ ಅದನ್ನ ಬಿಡಿಸಿದ್ರೆ ಏನಾಗುತ್ತೆ? 2 ಬ್ರೋಮಿನ್ ಇರೋದನ್ನ ಬಿಡಿಸಿದ್ರೆ ಒಂದು ಪ್ಲಸ್ ಒಂದು ಮೈನಸ್ ಆಯ್ತು. ಸೊ ಇಲ್ಲಿ ಮೈನಸ್ ಇರೋದು ಈ ಕಾರ್ಬನ್ಗೆ ಅಟ್ಯಾಕ್ ಆದ್ರೆ, ಅಂದ್ರೆ ಎಲೆಕ್ಟ್ರಾನ್ ಸಮೇತ ಈ ಕಾರ್ಬನ್ಗೆ ಅಟ್ಯಾಕ್ ಆದ್ರೆ ಈ ಬಾಂಡ್ ಓಪನ್ ಆಗುತ್ತೆ. ಅವಾಗ ಈ ಬಾಂಡ್ ಓಪನ್ ಆದ ತಕ್ಷಣ, ಬಾಂಡ್ ಅಂದ್ರೆ ಎಲೆಕ್ಟ್ರಾನ್ಸ್ ಇರುತ್ತಂತ, ಆಗ ಈ Br ಮೈನಸ್ ಹೋಗಿ Br ಪ್ಲಸ್ ಇದಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಪ್ರಾಡಕ್ಟ್ ಏನಾಯ್ತು? CS2. ಸೊ 1 Br ಬಂತು, ಅದೇ ರೀತಿ CS2 Br. ಹಾಗಾದ್ರೆ ಈ ಪ್ರಾಡಕ್ಟ್ ನ ಹೆಸರು 1 ಕಾರ್ಬನ್ 2 ಕಾರ್ಬನ್. ಇಲ್ಲಿ 1ನೇ ಕಾರ್ಬನ್ಗೂ ಬ್ರೋಮಿನ್ ಇದೆ, 2ನೇ ಕಾರ್ಬನ್ಗೂ ಬ್ರೋಮಿನ್ ಇದೆ, ಆದ್ರಿಂದ 1,2 ಡೈಬ್ರೋಮೋ. ಏನಾಯ್ತು? ಯಾಕಂದ್ರೆ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬಂದಿದೆ. ಸೊ ಬ್ರೋಮಿನ್ ವಾಟರ್ನ ಹಾಕಿದ್ರೆ ಆಲ್ಕೇನ್ಗಳಿಗೆ ಈ ತರ ಒಂದು ಹ್ಯಾಲೋ ಆಲ್ಕೇನ್ಸ್ ಅನ್ನು ನಾವು ಪಡ್ಕೋಬಹುದಾಗಿದೆ. ನೆಕ್ಸ್ಟ್